ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಮತ್ತೆ ರಾಜ್ಯ ಸರ್ಕಾರ ಕೇಂದ್ರ ಸಚಿವರ ನಡುವೆ ಜಟಾಪಟಿ. HMT ಕಂಪನಿಯನ್ನ ಮುಚ್ಚಲು ಹೊರಟಿದ್ದಾರೆ ಅಂತ HDK ಆಕ್ರೋಶ. ಸಚಿವ ಈಶ್ವರ್ ಖಂಡ್ರೆ ಆದೇಶಕ್ಕೆ ಕುಮಾರಸ್ವಾಮಿ ಸಿಡಿಮಿಡಿ. ನಾನು ಯಾವುದೇ ದ್ವೇಷದ ರಾಜಕಾರಣ ಮಾಡಲ್ಲ, ಒತ್ತುವರಿ ಜಾಗದ ತೆರವು ಮಾಡಲಾಗ್ತಾ ಇದೆ ಅಷ್ಟೇ. ಕುಮಾರಸ್ವಾಮಿ ಆರೋಪಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕೌಂಟರ್. ಪಕ್ಷದೊಳಗೆ ಗುಂಪುಗಾರಿಕೆ ಶುರುವಾಗ್ತಿದ್ದಂತೆ ಅಲರ್ಟ್. ಇಂದು RSS ಬಿಜೆಪಿ ಸಮನ್ವಯ ಸಮಿತಿ ಸಭೆ. BL ಸಂತೋಷ್, ವಿಜಯೇಂದ್ರ ನೇತೃತ್ವದಲ್ಲಿ 16 ವಿಚಾರ ಚರ್ಚೆ. ಲೋಕಸಭೆ ಎಲೆಕ್ಷನ್ನಲ್ಲಿ ಸೋತ ಸೌಮ್ಯ ರೆಡ್ಡಿಗೆ ಹೊಸ ಹೊಣೆ. ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯಾಗಿ ಆಯ್ಕೆ, ಅಧಿಕೃತವಾಗಿ ನೇಮಿಸಿ AICC ಆದೇಶ. ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರದ ಸದ್ದು. ಕೇಂದ್ರ ಕಚೇರಿ ಮೇಲೆ CID ತಂಡದ ರೇಡ್, ಕೆಲ ಮಹತ್ವದ ದಾಖಲೆಗಳು ವಶಕ್ಕೆ. ಕುಮಾರಸ್ವಾಮಿ ಬೆಳಗಾದ್ರೆ ಸಾಕು ಸರ್ಕಾರ ತೆಗಿತೀವಿ ಅಂತಾರೆ. ಇದೇನ್ ಮಕ್ಕಳ ಆಟನ ಅಂತ ಸಚಿವ ಚಲುವರಾಯಸ್ವಾಮಿ ಕೌಂಟರ್. DKಶಿಯನ್ನ ಬೈಯೋದೇ ಕೆಲಸ ಅಂತಲೂ ಕಿಡಿ. ಮುಂದುವರಿದ ಸ್ವಾಮೀಜಿಗಳ ನಡುವಿನ ಟಾಕ್ ವಾರ್. ಬಸವ ಧರ್ಮ, ಲಿಂಗಾಯತ ಧರ್ಮ ಎನ್ನುವವರು ಸಂವಿಧಾನದ ಜೊತೆಗೆ ಬಂದು ಜಾತ್ಯತೀತರಾಗಬೇಕು. ಪಂಡಿತಾರಾಧ್ಯ ಶಿವಾಚಾರ್ಯ ಶ್ರೀಗೆ ಬಸವನಾಗಿದೇವ ಸ್ವಾಮೀಜಿ ಟಾಂಗ್. TB ಡ್ಯಾಂ ಡ್ಯಾಮೇಜ್ ಬೆನ್ನಲ್ಲೇ ಮತ್ತೊಂದು ಆಘಾತಕಾರಿ ವಿಷಯ ಬಯಲು. ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಿದ್ದ ಸಿಂಗಟಾಲೂರು ಬ್ಯಾರೇಜ್ನಲ್ಲೂ ಕ್ರಸ್ಟ್ ಗೇಟ್ ಪ್ರಾಬ್ಲಮ್. ಅಪಾರ ಪ್ರಮಾಣದ ನೀರು ಪೋಲು, ಸ್ಥಳೀಯರಲ್ಲಿ ಆತಂಕ. ಶಿರೂರು ಗುಡ್ಡ ಕುಸಿತ ಸ್ಥಳದಲ್ಲಿ ಮತ್ತೆ ಶೋಧ ಕಾರ್ಯ. ಈಶ್ವರ್ ಮಲ್ಪೆ ನೇತೃತ್ವದ ಮುಳುಗು ತಜ್ಞರ ಸರ್ಚಿಂಗ್. ಗಂಗಾವಳಿ ನದಿಯಲ್ಲಿ ಸ್ಕೂಬಾ ಡೈವ್ ಕಾರ್ಯಾಚರಣೆ ವೇಳೆ ಲಾರಿಯ ಜಾಕ್ ಪತ್ತೆ. ಚಾರ್ಮಾಡಿ ಘಾಟ್ನಲ್ಲಿ ಸಂಚರಿಸುವಾಗ ಇರಲಿ ಎಚ್ಚರ. ಬಲಿಗಾಗಿ ಕಾದು ಕುಳಿತಿವೆ 2 ಬಂಡೆಗಳು. ಅಣ್ಣಪ್ಪ ಸ್ವಾಮಿ ದೇವಸ್ಥಾನದ ಬಳಿ ಬಂಡೆಗಳು ರಸ್ತೆಗೆ ಬೀಳುವ ಆತಂಕ. ಮೆಟ್ರೋ ಹಸಿರು ಮಾರ್ಗದಲ್ಲಿ ಸಂಚರಿಸುವ ಪ್ರಯಾಣಿಕರೇ ಗಮನಿಸಿ. ನಾಗಸಂದ್ರ ಮತ್ತು ರೇಷ್ಮೆ ಸಂಸ್ಥೆ ಮೆಟ್ರೋ ಸ್ಟೇಷನ್ ನಡುವೆ ಸಂಚಾರದಲ್ಲಿ ವ್ಯತ್ಯಯ. ಸಿಗ್ನಲಿಂಗ್ ಪರೀಕ್ಷೆಯ ಕಾರಣ ಕೊಟ್ಟ BMRCL. 78ನೇ ಸ್ವಾತಂತ್ರ್ಯ ದಿನಾಚರಣೆಗೆ ಸಿದ್ಧತೆ ಜೋರು. ದೇಶಾದ್ಯಂತ ಮನೆ ಮಾಡಿದ ಸಂಭ್ರಮ. ತ್ರಿವರ್ಣ ಬಾವುಟ ಹಿಡಿದು ಸಾಕ್ತಾ ಇರೋ ನೂರಾರು ಮಂದಿ. ಅಮಿತ್ ಶಾ ಕೂಡ ತಿರಂಗ ಯಾತ್ರೆಯಲ್ಲಿ ಭಾಗಿ. ಸ್ವಾತಂತ್ರ್ಯ ಸಂಭ್ರಮದ ಹಿನ್ನೆಲೆ ಪಾರಂಪರಿಕ ಕಟ್ಟಡಗಳಿಗೆ ಕಳೆ. ಬಣ್ಣ ಬಣ್ಣದ ಲೈಟಿಂಗ್ನಿಂದ ಕಂಗೊಳಿಸಿದ ಗೋಲ್ಕೊಂಡ ಕೋಟೆ. ಅತ್ತ ತ್ರಿಪುರಾ ವಿಧಾನಸಭೆಗೂ ತ್ರಿವರ್ಣ ದೀಪಾಲಂಕಾರ. ಕ್ರೀಡಾ ನ್ಯಾಯಮಂಡಳಿಯಲ್ಲಿ ಕುಸ್ತಿಪಟು ವಿನೇಶ್ ಫೋಗಟ್ ಅನರ್ಹತೆ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ. ಮೇಲ್ಮನವಿಯ ತೀರ್ಪನ್ನ ಆಗಸ್ಟ್ 16ಕ್ಕೆ ಮುಂದೂಡಿಕೆ. ನನಸಾಗತ್ತಾ ಬೆಳ್ಳಿ ಕನಸು ಅನ್ನೋ ಚರ್ಚೆ ಶುರು. ಟಾಕ್ಸಿಕ್ಗೂ ಮುನ್ನವೇ ಫ್ಯಾನ್ಸ್ಗೆ ಸ್ಪೆಷಲ್ ದರ್ಶನ ಕೊಟ್ಟ ರಾಕಿಂಗ್ ಸ್ಟಾರ್. ಸಲೀಂ ಜಾವೇದ್ ಜೋಡಿಯ ಕುರಿತಾದ ಡಾಕ್ಯುಮೆಂಟರಿ ಟ್ರೇಲರ್ನಲ್ಲಿ ಯಶ್ ಪ್ರತ್ಯಕ್ಷ. ಅಭಿಮಾನಿಗಳು ಫುಲ್ ಖುಷ್. ಬಾಯ್ ಫ್ರೆಂಡ್ ಜೊತೆ ತಿರುಮಲಕ್ಕೆ ಜಾನ್ವಿ ಕಪೂರ್ ಭೇಟಿ. ತಾಯಿ ಶ್ರೀದೇವಿ ಜನ್ಮದಿನದ ಹಿನ್ನೆಲೆ ವಿಶೇಷ ಪೂಜೆ. ಕಾಲ್ನಡಿಗೆಯಲ್ಲಿ ಭೇಟಿ ನೀಡಿ ಪ್ರಾರ್ಥನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.